ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಲಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದೆ, ಯಾಕೆಂದರೆ ಕಿಶನ್ಗೆ ಒಂದು ವ್ಯಾಕ್ಸಿನೇಷನ್ ಹಾಕ್ಸೋದಿತ್ತ. ಸೊ ಅದಕ್ಕೋಸ್ಕರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಕಾರ್ ಕೂಡ ಕೈ ಕೊಡ್ತು ನಮಗೆ. ಹಾಗಾಗಿ ಇವತ್ತು ಗಾಡಿಲೇ ಹೋಗಿದ್ವಿ ಕೆಂಗೇರಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತೇಳಿ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಯಾಕೋ ಗೊತ್ತಿಲ್ಲ, ತುಂಬ ದಿನ ಆದಮೇಲೆ ಗಾಡೀಲಿ ಹೋಗಿರೋದು ಕಾರಣ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಮತ್ತು ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮದುವೆಗೆ ಹೋಗಬೇಕು. ಸೊ ನನ್ನ ಕಸಿನ್ ನಾದಿನಿ ಮಗಳದು ಒಂದು ಮದುವೆ ಇದೆ. ಸೊ ಅಲ್ಲಿಗೆ ಅಟೆಂಡ್ ಮಾಡೋಣ ಮದುವೆಗೆ ಅಂತೇಳಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇವಾಗ ಫಸ್ಟು ದೇವ್ರಿಗೆ ಪೂಜೆನೆಲ್ಲ ಮಾಡ್ಕೊಂಡ್ಬಿಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಪೂಜೆನೆಲ್ಲ ಮುಗಿಸಿ ಬರಬೇಕು ಎಂತ ಇದು ನೋಡಿ ಫ್ರೆಂಡ್ಸ್, ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಮಲ್ಲಿಗೆ ಹೂ ತಂದು ಕೊಟ್ಟಿದ್ದಾರೆ. ಈಗ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗ್ತೀನಿ. ಸೊ ಬನ್ನಿ. ಪೂಜೆನೆಲ್ಲ ಮುಗಿಸ್ಕೊಂಡು ಸ್ಯಾರಿನ ಹಾಕ್ಕೊಂಡು ಈಗ ಮುಖಕ್ಕೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಫೇರ್ ಆ್ಯಂಡ್ ಲವ್ಲಿ ಪೌಡರ್ನ ಮಾತ್ರ ಹಾಕ್ಕೊತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗೋಣ ಅಂಥೇಳಿ ಫೌಂಡೇಶನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ರೋಸ್ ವಾಟರ್ನೆಲ್ಲ ಮುಖಕ್ಕೆ ಸ್ಪ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ಪ್ರೈ ಮಾಡಿ ಆದಮೇಲೆ ಹಾಗೆ ನಾರ್ಮಲ್ಲಾಗಿ ಅದು ಡ್ರೈ ಆಗೋದಕ್ಕೆ ಅಂತ ಬಿಡಬೇಕು. ಯಾವುದೇ ಕಾರಣಕ್ಕೂ ಟವಲಿಂದ ಆಗಲಿ ಎಲ್ಲ ಒರೆಸೋದಕ್ಕೆ ಹೋಗಬೇಡಿ, ಹಾಗೆ ನ್ಯಾಚುರಲಾಗಿ ಡ್ರೈ ಆಗಲಿ. ಇದಾದಮೇಲೆ ನಾನು ಸ್ವಲ್ಪ ಮಾಯ್ಶ್ಚರೈಸರ್ನು ಸಹ ಹಾಕ್ಕೊಂಡಿದ್ದೀನಿ. ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದಾದಮೇಲೆ ನಾವು ಲಿಪ್ಸ್ಟಿಕ್ ಹಾಕೋದಕ್ಕೂ ಮುಂಚೆ ನಮ್ಮ ಲಿಪ್ಗೆ ಲಿಪ್ ಬಾಮ್ನ ಹಚ್ಕೊಳ್ಬೇಕಾಗುತ್ತೆ. ಸೊ ಅದು ಡೈರೆಕ್ಟಾಗಿ ಹಚ್ಚೋದಕ್ಕೆ ಹೋಗಿ ಸ್ವಲ್ಪ ಲಿಪ್ಗೆ ಪ್ರಾಬ್ಲಮ್ ಆಗ್ಬೋದು, ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರಲ್ವ. ಸೊ ಹಾಗಾಗಿ ಒಂದು ನ್ಯಾಚುರಲ್ ಆಗಿರೋ ಲಿಪ್ ಬಾಮ್ನ ಹಚ್ಕೊಂಡು ಇದಾದಮೇಲೆ ಲಿಪ್ಸ್ಟಿಕ್ನ ಹಾಕ್ಕೊಳ್ಬೇಕು. ಅದು ಡ್ರೈ ಆಗೋಷ್ಟರಲ್ಲಿ ನಾನು ಫೌಂಡೇಶನ್ನ ಹಾಕ್ಕೊಂಡಿದ್ದಾಯಿತು. ಈಗ ನಾನು ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಲೂಸ್ ಪೌಡರ್ ಹಾಕ್ತಿಲ್ಲ, ಕಾಂಪ್ಯಾಕ್ಟೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ನಾನು ಮನೆಯಲ್ಲೇ ಇವತ್ತು ಐಬ್ರೋ ಮಾಡ್ಕೊಂಡಿದ್ದೆ. ಸೊ ಪಾರ್ಲರ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಲೇಟಾಗಿ ಹೋಯಿತು ಅಂತ ಮನೆಯಲ್ಲೇ ಐಬ್ರೋ ಮಾಡಿಕೊಂಡು ಜಸ್ಟ್ ಪೆನ್ಸಿಲ್ನ ಲೈಟಾಗಿ ಅಪ್ಲೈ ಮಾಡಿದ್ದೆ. ಇನ್ನು ಲಿಪ್ಸ್ಗೆ ಲಿಪ್ಸ್ಟಿಕ್ ಹಾಕೋದಕ್ಕೂ ಮೊದಲು ಲಿಪ್ ಲೈನರ್ನ ಹಾಕ್ಕೊಳ್ಬೇಕು. ಅಂದರೆ ನಮ್ಮ ಲಿಪ್ಸ್ಗೆ ಒಂದು ಶೇಪ್ ಕೊಡಬೇಕು. ಅದನ್ನು ಶೇಪ್ ಕೊಟ್ಕೊಂಡಿದ್ದು ಆದಮೇಲೆ ಲಿಪ್ಸ್ಟಿಕ್ನ ಹಾಕ್ಕೊತಾ ಇದ್ದೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ನನಗೆ ಈ ಕಲರ್ ತುಂಬಾ ಇಷ್ಟ. ಇದಾದಮೇಲೆ ನಾನು ಐಲೈನರ್ನ ಹಾಕ್ಕೊತಾ ಇದ್ದೆ. ಕನ್ನಡಿಲ್ಲ ನೋಡ್ಕೊಂಡು ಹಾಕ್ಕೋಬೇಕಾದ್ರೆ ಕರೆಕ್ಟಾಗಿ ಹಾಕ್ಕೋತೀನಿ. ಇದು ಕ್ಯಾಮ್ರಾ ಮುಂದೆ ಹಾಕ್ಕೊತಿದ್ನಲ್ಲ, ಸ್ವಲ್ಪ ಹಾಗೆ ಹೀಗೆ ಆಯಿತು. ಇನ್ನು ಲಿಪ್ಸ್ಟಿಕ್ನೇ ಯೂಸ್ ಮಾಡಿಕೊಂಡು ಐ ಶೇಡೋನು ಹಾಕ್ಕೊಂಡಿದ್ದಾಯಿತು. ಹಾಗೆ ಒಂದು ಬಿಂದಿನೂ ಇಟ್ಕೊಂಡಿದ್ದೀನಿ. ನನಗೆ ಬ್ಲ್ಯಾಕ್ ಕಲರ್ ಬಿಂದಿ ಅಂದರೆ ತುಂಬಾ ಇಷ್ಟ. ಸೊ ಅದನ್ನೇ ಹಾಕ್ಕೊಂಡೆ. ಇನ್ನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಜಸ್ಟ್ ಸಿಂಪಲ್ಲಾಗಿ ಲೂಸ್ ಹೇರ್ ಬಿಡೋಣ ಅಂತೇಳಿ ಒಂದು ಕ್ಲಿಪ್ ಹಾಕ್ಕೊಂಡೆ, ಪಫ್ ಹಾಕ್ಕೊಂಡು. ಇನ್ನು ಗೋಲ್ಡ್ ಜ್ಯುವೆಲ್ರಿ ಹಾಕ್ಕೊಳ್ಳೇಬೇಕಲ್ವಾ. ಸೊ ಹಾಗಾಗಿ ಒಂದು ಆ್ಯಂಟಿಕ್ ಪೀಸ್ ಜ್ಯುವೆಲ್ರಿ ಇತ್ತು. ಸೊ ಅದನ್ನೇ ಹಾಕ್ಕೊಳ್ಳೋಣ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನೇ ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ. ನೆಕ್ ಪೀಸ್ ಆಯಿತು. ಇವಾಗ ಇಯರಿಂಗ್ಸ್ ಬೇಕಲ್ವಾ. ಸೊ ಇದಕ್ಕೆ ಮ್ಯಾಚ್ ಆಗೋ ಥರನೇ ಇಯರಿಂಗ್ಸ್ ಇದೆ ನನ್ನ ಹತ್ರ. ಸೊ ಅದನ್ನೇ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮಾಟೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅದನ್ನು ಸಹ ಹಾಕ್ಕೊಂಡು ಇಷ್ಟಕ್ಕೆ ರೆಡಿ ಆಗಿದ್ದೀನಿ. ಸೊ ಇನ್ನು ಬ್ಯಾಂಗಲ್ ಬೇರೆ ಹಾಕ್ಕೊಳ್ಬೇಕಾಯ್ತಲ್ವ. ಜಾಸ್ತಿ ಬ್ಯಾಂಗಲ್ ಆದರೆ ಇಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ಸ್ಯಾರಿಗೆ ಅಂಥೇಳಿ ಸಿಂಪಲ್ಲಾಗಿ ಈ 2 ಬ್ಯಾಂಗಲ್ನ ಹಾಕ್ಕೊಂಡು ಹಾಗೆ ಒಂದು ಕೈಗೆ ವಾಚ್ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ತಂದಿರೋ ಮಲ್ಲಿಗೆ ಹೂ ಮುಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಸೊ ಅದನ್ನು ಮುಡ್ಕೊಂಡು ಜಸ್ಟ್ ಸಿಂಪಲ್ಲಾಗಿ ಒಂದು ಕುಂಕುಮ ಇಟ್ಟು ಈ ಥರ ರೆಡಿಯಾಗಿದ್ದೀನಿ. ಸೊ ಈ ಮೇಕಪ್ ಹೇಗೆ ಅನಿಸ್ತು ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು. ನನಗೆ ಗೊತ್ತೇನು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅಂತ, ಬಟ್ ಟ್ರೈ ಮಾಡಬೇಕಲ್ವ. ಟ್ರೈ ಮಾಡಲಿಲ್ಲ ಅಂದರೆ ಏನೂ ಬರೋದಿಲ್ಲ. ಇಷ್ಟು ದಿನ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡೆ ಮೇಕಪ್ ಮಾಡ್ಕೊತಿದ್ದಿದ್ದು. ಇವತ್ತು ಫಸ್ಟ್ ಟೈಮ್ ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಸೊ ನನಗಂತೂ ಪರವಾಗಿಲ್ಲ ಅಂತ ಅನಿಸ್ತು. ಸ್ವಲ್ಪ ಬೂದ ಏನೋ ಅನಿಸ್ತಾ ಇತ್ತು, ಬಟ್ ಆಮೇಲೆ ತುಂಬಾ ಚೆನ್ನಾಗಾಯಿತು. ಸೆಟ್ ಆಗಬೇಕಲ್ವ ಮೇಕಪ್ಪು, ಅಲ್ಲಿವರೆಗೂ ಈ ಥರ ಕಾಣಿಸುತ್ತೆ. ಸೆಟ್ ಆದಮೇಲಂತೂ ಸಖತ್ತಾಗಿ ಕಾಣಿಸುತ್ತೆ. ನಾನು ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತೀನಲ್ವ, ಅದನ್ನು ವೀಡಿಯೋ ಮಾಡಿದ್ದೀನಿ, ಒಂದು ಸರಿ ನೋಡಿ. ಅದನ್ನು ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಆವಾಗ ಮೇಕಪ್ಪು. ಇವಾಗ ಮನೇಲಿ ಎಲ್ರೂ ರೆಡಿಯಾಗಿ ಹೊರಟಿದ್ದೀವಿ. ನಾವೀಗ ಹೊರಡೋ ಅಷ್ಟರಲ್ಲೇ 7 ಗಂಟೆ ಆಗೋಗ್ಬಿಟ್ಟಿತ್ತು, 7-7:15 ಆಗಿತ್ತು. ಸೊ ಬನ್ನಿ ಬೇಗ ಹೋಗೋಣ ಅಂತೇಳಿ ಹೋಗಿದ್ವಿ. ಇನ್ನು ಹೋಗ್ತಾನೆ ಕಿಶನ್ ಸ್ವಲ್ಪ ಮಲ್ಕೊಂಡೇ ಬಿಟ್ಟ. ಏಕೆಂದರೆ ಅವನು ಗಾಡಿ ಮೂವ್ ಆಗೋಂಗಿಲ್ಲ, ಆಗಲೇ ನಿದ್ದೆ ಬಂದುಬಿಡುತ್ತೆ. ಲಕ್ಷ್ಯಗೂ ನಿದ್ದೆ ಮತ್ತು ಕಿಶನ್ಗೂ ನಿದ್ದೆ, ಇಬ್ಬರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಸರಿ ಓಕೆ ಅಂಥೇಳಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂತೂ ಚೌಟ್ರಿಗೂ ಸಹ ರೀಚ್ ಆದ್ವಿ.
ಮದುವೆ ಹೆಣ್ಣು ಗಂಡು ಅಷ್ಟೇ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾಯಿದ್ರು. ಇವರು ನಮ್ಮ ಅತ್ತೆ, ನಮ್ಮ ಅಪ್ಪನ ತಂಗಿ. ಸೊ ಅವರನ್ನು ನೋಡಿಕೊಂಡು ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಇನ್ನು ಮದುವೆಗೆ ಬಂದಿದ್ದೀವಿ ಅಂದರೆ ಊಟ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವೇ ನೋಡ್ತಾ ಇದ್ದೀರಲ್ವ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದಿನ ಆದಮೇಲೆ ತಿಂದಿದ್ದು. ಗಾದೆನೇ ಇದೆಯಲ್ವಾ, ಶ್ರೀಮಂತರ ಮನೆ ನೋಟ ಚೆಂದ, ಬಡವ್ರ ಮನೆ ಊಟ ಚೆಂದ ಅಂತ. ಊಟ ಅಂತೂ ಸಖತ್ತಾಗಿತ್ತು. ನಾವು ಒಳ್ಳೆ ಊಟ ಬ್ಯಾಟಿಂಗ್ ಮಾಡಿಕೊಂಡು, ಇವಳೇ ನನ್ನ ಕಸಿನ್, ಅವಳನ್ನ ಒಂದು ವೀಡಿಯೋ ಮಾಡಿಕೊಂಡು ಮತ್ತು ಮನೆ ಕಡೆ ಹೊರಡುವಾಗ ನೋಡಿ ಇವನು ಏನು ಚೇಷ್ಟೆ ಮಾಡ್ತಾನೆ ಅಂದರೆ ನಮ್ಮ ಕಿಶನು ಮೂಗು ಒಳಗಡೆ ಕೈ ಇಡಬೇಡ ಕಣೋ ಅಂದರೂ ಇಡ್ತಾನೆ. ಮತ್ತು ಏನೇನೋ ನಾಟಕಗಳೆಲ್ಲ ಆಟ ಆಡಿಕೊಂಡು ಹಾಗೋ ಹಿಂಗೋ ಮಾಡಿ ಮನೆ ಕಡೆನೂ ಬಂದಿದ್ದಾಯಿತು. ಫ್ರೆಂಡ್ಸ್ ಅಂತೂ ಇಂತೂ ಮನೆಗೆ ಬಂದ್ವಿ. ನಮ್ಮ ಮೋಹನ್ ಅವ್ರು ಬಾಗ್ಲು ತೆಗಿಯೋದೇ ಲೇಟ್. ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಹೌದಾ? ಬಾಯ್ ಬಾಯ್ ಅಂತೆ. ಸೊ ಟೈಮ್ ಬಂದು ಆಗಲೇ 10:30, 10:30ಗೆ ಮನೆಗೆ ಬಂದ್ವಿ. ಸೊ ಇನ್ನು ಕಿಶನ್ ಊಟ ಏನು ಮಾಡಲಿಲ್ಲ ಅಲ್ಲಿ. ಇರು ಒಂದು ನಿಮಿಷ ಇರು, ಪಪ್ಪನ ಕೇಳಿ ತೆಗೆಸ್ಕೊ. ಊಟ ಏನೂ ಮಾಡಿಲ್ಲ ನೋಡಿ. ಕ್ಯಾಲೆಂಡರ್ನೆಲ್ಲ ಯಾವ ಥರ ಹರಿದಿದ್ದಾನೆ ಅಂತ, ಕ್ಯಾಲೆಂಡರ್ನ ಎತ್ಕೊಂಡು ಎಲ್ಲ ಹರಿದಾಕ್ಬಿಟ್ಟಿದ್ದಾನೆ. ಸೊ ಅದೇ ಇನ್ನು ಕೃಷ್ಣನ್ಗೆ ಇವಾಗ ಏನಾದರೂ ಊಟ ಮಾಡಿಸ್ಬೇಕು. ಅಲ್ಲಿ ಮದುವೆಲಿ ಊಟ ಮಾಡಲಿಲ್ಲ ಅವನು. ಫೋರ್ಸಾಗಿ ಏನೂ ತಿನ್ಸೋದಕ್ಕೆ ಹೋಗಲಿಲ್ಲ. ಮನೆಗೆ ಬಂದಮೇಲೆ ಮಾಡೋಣ ಅಂತ ಸುಮ್ಮನಾದೆ. ಇನ್ನು ಅವನಿಗೆ ಊಟ ಮಾಡಿಸಿ ಚೆಂದದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಹೋಗ್ಬರ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.